ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ, ಏನು ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಶರಣಾರ್ಥಿ. ಶರಣಾರ್ಥಿ. ನನ್ನ ಹೆಸರು ಗೌರಿ ಪ್ರಕಾಶ್ ಅಂತ, ಯಶವಂತಪುರ ಬೆಂಗಳೂರಿಂದ ಬಂದಿದ್ದೀರಾ ಅಮ್ಮ? ಓಕೆ. ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ? ನಾನು ಗೋಧಿ ರುಚಿನ ಪೊಂಗಲ್ ಮಾಡ್ತಾ ಇದ್ದೀನಿ. ಓಕೆ. ಆಮೇಲೆ ಇನ್ನೊಂದು ಮಾಡ್ತಾ ಇದ್ದೀರಾ? ಜೀರಿಗೆ ಬಜ್ಜಿನೂ ಮಾಡ್ತಾ ಇದ್ದೀನಿ. ಏನದು? ಜೀರಿಗೆ ಬಜ್ಜಿ. ಜೀರಿಗೆ ಬಜ್ಜಿ. ಓಕೆ. ಗೋಧಿ ನುಚ್ಚಿನ ಪೊಂಗಲ್. ಫಸ್ಟ್ ಏನು ಮಾಡ್ತೀರಾ? ಫಸ್ಟು ಪೊಂಗಲ್ ಮಾಡ್ತೀರಾ ಅಥವಾ? ಪೊಂಗಲ್ ಮಾಡ್ತೀನಿ. ಹೌದಾ? ಆಮೇಲೆ ಜೀರಿಗೆ ಬಜ್ಜಿ. ಓಕೆ. ಇದೇನಿದು ಸಿಹಿನ ಪೊಂಗಲ್ ಅಂದ್ರೆ? ಇಲ್ಲ, ಖಾರ ಪೊಂಗಲ್. ಖಾರ ಪೊಂಗಲ್. ಓಕೆ. ಸೊ ಈಗ ಖಾರ ಗೋಧಿ ನುಚ್ಚಿನ ಪೊಂಗಲ್ಗೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಗೋಧಿ ನುಚ್ಚು, ಹೆಸರು ಬೇಳೆ, ತುಪ್ಪ, ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಚಿಟಿಕೆ ಅರಿಶಿನ ಪುಡಿ, ಓಕೆ, ಮೆಣಸು, ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ. ತುಂಬಾ ಕಡಿಮೆ ಸಾಮಗ್ರಿ ಇದೆ. ಒಳ್ಳೆ ಆರೋಗ್ಯ. ಏನದು ಗೋಧಿ ನುಚ್ಚು ತುಂಬಾ ಒಳ್ಳೇದು. ತುಂಬಾ ಒಳ್ಳೇದು. ಈಗ ಎಲ್ಲ ಶುಗರ್ ಅದು ಇದು ಅಂತ ರೈಸ್ ತಿನ್ನಕ್ಕೆಲ್ಲ ಮಾಡ್ತಾರಲ್ವಾ, ಅದಕ್ಕೋಸ್ಕರ. ಓಕೆ. ಸೊ ಆರೋಗ್ಯ ಅಡುಗೆನ ಸ್ಟಾರ್ಟ್ ಮಾಡೋಣ. ಏನ್ ಬೇಕು ನಿಮ್ಗೆ? ಕುಕ್ಕರ್. ಒಲೆ ಹಚ್ಕೊಂಡ್ಬಿಡ್ತೀರಾ? ಓಕೆ. ಎಣ್ಣೆ ಬೇಕಾ ಏನಾದರೂ? ಎಣ್ಣೆ ಬೇಕು. ಹಾಗೆ ಎಷ್ಟು ಎಣ್ಣೆ ಹಾಕೊಂತೀರಾ? ಸ್ವಲ್ಪ ಒಂದು 2 ಸ್ಪೂನ್. ಹಾಕೊಳ್ಳಿ, ಬರುತ್ತೆ. ಅಂದ್ರೆ ತುಪ್ಪ ತಗೊಂಡಿದ್ದೀರಾ, ಆದ್ರೆ ಎಣ್ಣೆ ಫಸ್ಟ್ ಹಾಕೋಬೇಕಾ? ತುಪ್ಪ ಲಾಸ್ಟ್ ಅಲ್ಲಿ. ಓಕೆ ಓಕೆ. ಎಣ್ಣೆ ಸ್ವಲ್ಪ ಕಾಯ್ಬೇಕು. ಕಾಯಿಲಿನಾ? ಓಕೆ. ಫಸ್ಟ್ ಏನು ತಗೊಂತೀರಮ್ಮ? ಸಾಸಿವೆ. ಸ್ವಲ್ಪ ಸಾಸಿವೆ ಹಾಕ್ತೀನಿ. ಜೀರಿಗೆ. ಸಾಸಿವೆ, ಜೀರಿಗೆ. ಮತ್ತೆ ಪೊಂಗಲಲ್ಲಿ ಸಿಹಿ ಪೊಂಗಲ್ ಸಹ ಮಾಡ್ತಾರಲ್ವಾ, ನೀವು ಮಾಡ್ತೀರಾ? ಸಿಹಿ ಪೊಂಗಲ್ಲು ಮಾಡ್ತೀವಿ. ಯೂಶಲಿ ಪೊಂಗಲ್ ಅಂದ್ರೆ ಅಕ್ಕಿಯಲ್ಲಿ ಮಾಡ್ತಾರಲ್ಲ, ಅದ್ರ ಬದಲು ನೀವು ಗೋಧಿ ನುಚ್ಚು ತಗೊಂಡಿದ್ದೀರಾ? ಗೋಧಿ ನುಚ್ಚಿನ ಮಾಡಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಶುಗರ್ ಇರೋರಿಗೆಲ್ಲ ರೈಸ್ ಎಲ್ಲ ಊಟ ಮಾಡಕ್ಕೆ. ಹೌದೌದು, ಆಗಿದೆ. ಇನ್ನೇನು ಹಾಕ್ತೀರಾ? ಕರಿಬೇವು. ಓಕೆ. ಸ್ವಲ್ಪ ಬೇಕಾದ್ರೆ ಸಿಮ್ ಮಾಡ್ಕೊಳ್ಳಿ ಅಮ್ಮ. ಸೊ ಕೆಲವರು ನಾನು ಅನ್ನ ತಿನ್ನಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆಲ್ಲ ಗೋಧಿ ಒಳ್ಳೇದು ಅಂತ. ಇನ್ನೇನು ಹಾಕೊಂತೀರಾ? ಓಕೆ. ಇನ್ನೇನು ಬೇಕು? ಸ್ವಲ್ಪ ಹುರ್ಕೊಳ್ಳಿನ ತಗೊಳ್ಳಿ. ಇನ್ನೇನು? ಹೌದು. ಸೌಟು ತೆಗೆದು ಆಚೆ ಇಡ್ತೀವಿ. ಮತ್ತೆ ಅಮ್ಮ ಏನ್ ಮಾಡ್ತಾ ಇದ್ದೀರಾ ನೀವು? ಗೃಹಿಣಿನಾ ಅಥವಾ? ಹೌದಾ? ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ನಾನು, ನನಗೆ 2 ಮಕ್ಕಳು. 2 ಗಂಡು ಮಕ್ಕಳು. ಮದುವೆ ಆಗಿದೆ. ಹೌದಾ? ಮತ್ತೆ ಮೈದಿರೆಲ್ಲ ಇದ್ದಾರೆ, ಓರ್ಗಿತಿದ್ರು. ಎಲ್ಲ ಜಾಯಿಂಟ್ ಫ್ಯಾಮಿಲಿ. ಮಕ್ಕಳು ಎಲ್ಲಿದ್ದಾರೆ? ಇಬ್ರಿಗೂ ಮದುವೆ ಆಗಿದವರು? ಇಬ್ರು ಮದುವೆ ಆಗಿದೆ. ಇಬ್ರು ನಮ್ಮ ಜೊತೆಲೇ ಇದ್ದಾರೆ. ಮನೇಲೇ ಇದ್ದೀರಾ? ಓಕೆ. ಎಷ್ಟು ಜನ ಇದ್ದೀರಾ ಟೋಟಲ್ ಆಗಿ? ನಾವು 12 ಜನ ಇದ್ದೀವಿ ಮನೇಲಿ. 12 ಜನ ಇದ್ದೀರಾ? ಓಕೆ. ತುಂಬಾ ವಿಶೇಷ ಇದು. ಈಗ ಏನದು ಕೂಡು ಕುಟುಂಬ ಅನ್ನೋದು ಎಲ್ಲ ಕಡೆ ಗಂಡ ಹೆಂಡತಿ 1 ಮಗು 3 ಜನ ಮಾತ್ರ ಇರ್ತಾರೆ. 12 ಜನ ಇದ್ದೀರಾ? ಓಕೆ. ಒಂಥರ ಚೆನ್ನಾಗಿರುತ್ತಲ್ವಾ ಒಟ್ಟಿಗೆ ಇರುವಾಗ? ನಾವೆಲ್ಲ ಜೊತೆಲೇ ಇದ್ದೀವಿ. ಎಲ್ಲ ಹೋಗ್ಬೇಕಾದ್ರೆ ಎಲ್ಲ ಜೊತೆಗೆ ಹೋಗೋದು, ಹಬ್ಬಗಳೆಲ್ಲ ಜೊತೆ ಎಲ್ಲ ಮಾಡೋದು. ಅಡಿಗೆ ಎಲ್ಲ ಯಾರು ಎಷ್ಟು ಜನ ಸೇರ್ಕೊಂಡ್ ಮಾಡ್ತೀರಾ? 12 ಜನಕ್ಕೆ ಪ್ರತಿ ಹೊತ್ತು ಮಾಡೋದು ಅಂದ್ರೆ? ನಾವು 4 ಜನ, 2 ಸೊಸೆದಿರು, ನಮ್ಮ ಓರ್ಗಿತಿ ಎಲ್ಲ ಸೇರ್ಕೊಂಡು ಸುಮಾರು. ಅಂದ್ರೆ ಅಡಿಗೆ ಪ್ರಿಪರೇಷನ್ ಜಾಸ್ತಿ 12 ಜನಕ್ಕೆ ಅಂದ್ರೆ. 3 ಹೊತ್ತು ಮಾಡೋದು ಅಂದ್ರೆ ಎಲ್ಲ ಕಟ್ ಮಾಡೋದು, ಇದು ದೊಡ್ಡ ಕೆಲಸ ಜಾಸ್ತಿ. ಆದ್ರೆ ಏನಾಗುತ್ತೆ ಅಂದ್ರೆ ಒಟ್ಟಿಗೆ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ನೀವು ಶೇರ್ ಮಾಡ್ಕೊಂಡ್ಬಿಟ್ರೆ ಕೆಲಸನ ಬೇಗ ಆಗತ್ತೆ. ಸರಿ, ಆಗಿದ್ಯಾ ಅದು? ಈರುಳ್ಳಿ ಬೆಂದಿದೆ. ಹೆಸರು ಬೇಳೆ. ಓಕೆ. 1 ಕಪ್ ಹೆಸರು ಬೇಳೆ ತಗೊಂಡು. ಇದಿವಾಗ 1 ಕಪ್ ಹೆಸರು ಬೇಳೆಗೆ 1 ಕಪ್ ಗೋಧಿ ನುಚ್ಚು. ಹೆಸರು ಬೇಳೆ ಎಷ್ಟಿರುತ್ತಾ ಗೋಧಿ ನುಚ್ಚು. ಓಕೆ ಓಕೆ.
ಹುರ್ಕೊಳ್ಬೇಕಾ ಅದನ್ನ? ಏನಿಲ್ಲ, ಗೋಧಿ ನುಚ್ಚ. ಓಕೆ ಓಕೆ. ಸೊ ಎಲ್ಲದೂ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಾಯ್ತು, ತುಂಬಾ ಆಗ್ಬೇಕು ಅಂತ ಇಲ್ಲ. ಏನಿಲ್ಲ. ಸರಿ ಸರಿ. ಎಲ್ಲ ಸಾಧಾರಣ ಹಾಕಿದೀರಾ? ಹಾಕಿದೀನಿ. ಕಾಳ್ಮೆಣಸು ಮತ್ತೆ ಹಾಕೋದಾ? ಕಾಳು ಮೆಣಸು ಈಗಲೇ ಹಾಕ್ತೀರಾ? ಎಲ್ಲ ಒಟ್ಟಿಗೆ ಹಾಕಿ ಕೂಗಿಸ್ಕೊಂಡ್ಬಿಡೋದು. ಓಕೆ, ಕೊಡ್ಲಾ? ಸರಿ. ಅರ್ಶಿನ ಪುಡಿನೂ ಹಾಕ್ಬೇಕಾ ಆಮೇಲೆ ಒಟ್ಟಿಗೆ? ಪೊಂಗಲ್ ಅಂದ್ರೆ ಒಂಥರ ಏನದು ಈಸಿ ರೆಸಿಪಿ ಅಲ್ವಾ? ಏನೇನಿದೆಯೋ ಎಲ್ಲ ಹಾಕೋದು, ಬೇಯಿಸ್ಬಿಟ್ರೆ ಬೇಗ ಆಗ್ಬಿಡುತ್ತೆ. ದಿಢೀರ್ ಬೆಳಿಗ್ಗೆ ಟೈಮ್ ಇರೋದಿಲ್ಲ, ಆಫೀಸಿಗೆ ಹೋಗ್ಬೇಕು ಅನ್ನುವಾಗ ಇದನ್ನ ಕೂಗಿಸ್ಕೊಂಡ್ರೆ ಆಯ್ತು. ಅರ್ಶಿನ ಪುಡಿ ಹಾಕ್ತೀರಾ? ತಗೊಳ್ಳಿ. ಒಂದ್ ಚಿಟಿಕೆ ಅರಿಶಿನ ಪುಡಿ ಹಾಕ್ಬೇಕು. ನೀರ್ ಬೇಕು ನನಗೆ. ನೀರ್ ಎಷ್ಟು ಹಾಕೋಬೇಕು? 1 ಕಪ್ ಹೆಸರುಬೇಳೆ, 1 ಕಪ್ ಗೋಧಿ ನುಚ್ಚ ಹಾಕಿದೀನಲ್ಲ, 4 ಕಪ್ ನೀರ್ ಹಾಕೋಣ. 4 ಕಪ್, ಒಂದೊಂದಕ್ಕೆ 2 ನನಗೆ ಅಳತೆ ಮಾಡ್ಕೊಂತೀರಾ? ಕೊಡ್ಲಾ? ಓಕೆ. ಸ್ವಲ್ಪ ಸಿಮ್ ಮಾಡ್ಕೊಂಬಿಡಿ. ಸೊ 1 ಕಪ್ಪಿಗೆ 2 ಡಬಲ್ ತರ. ಓಕೆ ಓಕೆ. 2. ಇನ್ನೊಂದು ಕಪ್ ಹಾಕ್ಬಿಡೋಣಲ್ಲ? ಇನ್ನೊಂದು ಕಪ್ ಹಾಕಿ ಸ್ವಲ್ಪ ಜಾಸ್ತಿ ಹಾಕೋಣ, ಯಾಕಂದ್ರೆ ಕೊಡುವಾಗ ಸ್ವಲ್ಪ ಮುಕ್ಕಾಲಾಗಿದೆ. ಮತ್ತೆ ಪೊಂಗಲ್ಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರು ತೊಂದರೆ ಇಲ್ಲ ಅಂತ ಅನ್ಕೊಂತೀನಿ ನಾನು, ಅಲ್ವಾ? ಬೇಯ್ಬೇಕಲ್ಲ, ಬೆಂದ್ಮೇಲೆ ಸ್ವಲ್ಪ ಮೆತ್ತಗಾಗತ್ತಲ್ವಾ? ಎಷ್ಟು ಕೊಡ್ಲಿ? ಒಂದೊಂದು ಕಪ್. ಒಂಚೂರು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ಇಟ್ಸ್ ಓಕೆ ಅಂತ. ಓಕೆ, ಆಯ್ತಾ? ಎಲ್ಲ ಹಾಕಿದ್ದೀರಾ? ಮೆಂತ್ಯ ಸೊಪ್ಪು ಹಾಕ್ಬೇಕು. ಓ, ಮೆಂತ್ಯ ಸೊಪ್ಪು ಇದಕ್ಕೆ ಹಾಕೊಳ್ಳೋದಾ? ಹಾಕ್ಬಿಡ್ತೀರಾ? ನಾನು ಪೊಂಗಲಿಗೆ ಮೆಂತ್ಯ ಸೊಪ್ಪು ಹಾಕಿದ್ದು ನೋಡಿರ್ಲಿಲ್ಲ. ಇವಾಗ ಅದಕ್ಕೆ ಅದೊಂದು ವೇರಿಯೇಷನ್ ಆಗಿ ಮಾಡ್ತಾ ಇದ್ದೀರಲ್ವಾ ಖಾರ ಪೊಂಗಲಿಗೆ? ಆರೋಗ್ಯಕ್ಕೂ ಎಲ್ಲ ತುಂಬಾ ಒಳ್ಳೇದು. ಸೊಪ್ಪು ತಿಂದ್ರೆ ಹಾಕ್ಬಿಡಿ. ಸರಿ ಸರಿ. ಇನ್ನೇನಾದ್ರೂ ಇದೆಯಾ ಹಾಕೋದು? ಸ್ವಲ್ಪ ತುಪ್ಪ, ಸ್ವಲ್ಪ ಕಾಯಿ. ಓಕೆ. ತುಪ್ಪ ಎಷ್ಟು? ತುಪ್ಪ ಜಾಸ್ತಿ 2 ಸ್ಪೂನ್ ಹಾಕಿದ್ರೆ ಸಾಕು. ಓಕೆ. ಇನ್ನೇನು ಬೇಕಮ್ಮ? ಸ್ವಲ್ಪ ಕಾಯಿ ತುಪ್ಪ. ಓಕೆ. ಕಾಯಿ ಎಲ್ಲ ಆಪ್ಷನಲ್ ತರ ಇದ್ರೂ ಹಾಕ್ಬೋದು, ಇಲ್ಲದೆ ಇದ್ರೂ ತೊಂದರೆ ಇಲ್ಲ ಅಂತ. ಕೆಲವರು ತೆಂಗಿನಕಾಯಿ ತಿನ್ನಲ್ಲ ಅನ್ನೋರು ಅವಾಯ್ಡ್ ಮಾಡ್ಬೋದು ಅಲ್ವಾ? ಉಪ್ಪು ಕೊಡಿ. ಓಕೆ, ತಗೊಂಬಿಡಿ. ರುಚಿಗೆ ತಕ್ಕಷ್ಟು. ಓಕೆ, ಉಪ್ಪು ಹಾಕಿದ್ರೆ ಆಯ್ತು. ಬೆಳಿಗ್ಗೆ ತಿಂಡಿಗೆ ಮಾಡ್ತೀರಾ ನೀವು ಯೂಶಲಿ ಇದನ್ನ? ತಿಂಡಿಗೆ ಮಾಡ್ತೀವಿ, ಆಮೇಲೆ ಎಲ್ಲ ನಾವು ಹೊರಗಡೆ ಹೋಗಿ ಬಂದು ತುಂಬಾ ಸ್ಟ್ರೈನ್ ಆಗಿದ್ರೆ. ಓಕೆ, ಆಯ್ತಾ ಇದು? ಇದಾಯ್ತು. ಒಂದ್ ಸ್ವಲ್ಪ ಹೊತ್ತು ತಿರುಗಿಸ್ಬೇಕಾಗತ್ತಾ ಅದನ್ನ? 1 ನಿಮಿಷ ಎಲ್ಲ ಹಾಕಿದೀವಲ್ವಾ, ಮಿಕ್ಸ್ ಮಾಡಿದ್ರೆ ಕುಕ್ಕರ್ ಮುಚ್ಚಿಬಿಟ್ಟು 1 ವಿಷಲ್ ಕೂಗಿಸಿದ್ರೆ ಪೊಂಗಲ್ ರೆಡಿ ಆಗುತ್ತೆ. ಓಕೆ ಅಮ್ಮ, ಈಗ 1 ವಿಸಿಲ್ ಕೂಗಿದೆ ಅಲ್ವಾ? 1 ವಿಷಲ್ ಕೂಗಿದೆ, ತಣ್ಣಗಾಗಿದೆ. ಖಾರ ಪೊಂಗಲ್ ರೆಡಿ ಆಗಿದೆ. ರೆಡಿ ಆಗ್ಬಿಟ್ಟಿದೆ. ಓಕೆ, ಸರ್ವಿಂಗ್ ಬೌಲ್ ಕೊಡಿ. ಓಕೆ. ಚೆನ್ನಾಗಿ ಬೆಂದಿದ್ಯಾ? ಚೆನ್ನಾಗಿ ಬೆಂದಿದೆ. ಓಕೆ. ಇನ್ನೇನಾದ್ರೂ ಹಾಕೋದಿದೆಯಾ ಲಾಸ್ಟಿಗೆ? ಇಲ್ಲ, ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟಿದ್ದೀರಾ? ಓಕೆ, ಹಾಗಾದ್ರೆ ಇನ್ನು ರುಚಿ ನೋಡೋದು ಮಾತ್ರ. ಸಾಕು. ಬಿಸಿ 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 ಖಾರ ಪೊಂಗಲ್ ರೆಡಿ ಆಗಿದೆ. ರುಚಿ ಮಾಡಿ ನೋಡಿ ಹೇಳಿ. ಓಕೆ, ಖಂಡಿತ ಹೇಳ್ತೀನಿ. ಬಿಸಿ ಬಿಸಿ ಒಳ್ಳೆ ಹೊಗೆ ಬರ್ತಾ ಇದೆ, ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಮತ್ತೆ ಆ ಹೆಸರು ಕಾಳನ್ನೆಲ್ಲ ನೀವು ಹುರಿದಿದ್ದೀರಲ್ಲ, ಮಧ್ಯ ಮಧ್ಯೆ ಕಾಣ್ತಾ ಇದೆ. ಅದು ಏನದು, ಅದ್ರದ್ದು ಪರಿಮಳ ಬರ್ತಾ ಇದೆ ಮೂಗಿ ಘಮ್ ಅಂತ. ಮತ್ತೆ ನುಚ್ಚು ಹಾಕಿದ್ದೀರಾ, ಗೋಧಿ ನುಚ್ಚು. ಓಕೆ. ಯೂಶಲಿ ಪೊಂಗಲ್ ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರೋದಲ್ವಾ? ಹೌದು, ಇದು ಮಾತ್ರ ಬಿಸಿಲೇ ತಿನ್ಬೇಕು.
ತಣ್ಣಗಾದ್ರೆ ರುಚಿ ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಬೇಕಾದ್ರೆ ಬಿಸಿ ಮಾಡ್ಕೋಬೇಕಾಗತ್ತೆ. ಖಾರ ಪೊಂಗಲು ಖಾರವಾಗಿ ಹಿತವಾಗಿ ರುಚಿಯಾಗಿದೆ. ತುಂಬ ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಮತ್ತು ನಾನು ಗೋಧಿ ಸ್ವಲ್ಪ ಏನದು ಗಟ್ಟಿ ಬರುತ್ತೆ ಅಂದ್ಕೊಂಡೆ, ಯೂಶಲಿ ಗೋಧಿ, ಆದರೆ ನುಚ್ಚು ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಕುಕ್ಕರ್ಗೆ ಹಾಕ್ಬಿಟ್ಟು ಎಲ್ಲ ಗಟ್ಟಿ ಆಗಲ್ಲ. ಆಗಲ್ವಾ? ಯಾವಾಗಲೂ ಮನೇಲಿ ಮಾಡ್ತೀವಿ. ತುಂಬಾ ಚೆನ್ನಾಗಿ ವಯಸ್ಸಾದವರಿಗೂ ಎಲ್ಲ ತಿನ್ಬೋದು. ಗೋಧಿ ಅಂದರೆ ಗಟ್ಟಿ ಬರೋದಿಲ್ಲ, ಆದರೆ ಚೆನ್ನಾಗಿ ಇದು ನುಚ್ಚು ಮಾಡ್ಕೊಂಡಿದ್ದೀರಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲ, ಮಧ್ಯಾಹ್ನ ಊಟಕ್ಕೂ ಒಂಥರ ಫುಲ್ ಆಗಿಬಿಡುತ್ತೆ ತಿನ್ಬಿಟ್ರೆ. ಚೆನ್ನಾಗಿದೆ, ಊಟ ಸಹ ಮಾಡ್ಬೋದು ಇದರಲ್ಲೇ. ಚೆನ್ನಾಗಿ ಒಂದು ಖಾರ ಪೊಂಗಲ್ ಮಾಡಿಕೊಟ್ಟಿದ್ದೀರಾ. ಈಗ ಇನ್ನೇನೋ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇನ್ನೇನೋ ಬಜ್ಜಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ? ಜೀರಿಗೆ ಬಜ್ಜಿ. ಓಕೆ, ಯಾವ ಥರ ಅದು? ಚಟ್ನಿ ಥರನಾ ಅಥವಾ ಬಜ್ಜಿ ಅಂದರೆ ಹೇಗದು? ಸ್ವಲ್ಪ ಸಾರ್ ಥರ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಅನ್ನಕ್ಕೂ ಮಾಡ್ಬೋದು, ಚಪಾತಿಗೆ, ದೋಸೆಗೆ, ಓಕೆ, ಯೂಸ್ ಮಾಡ್ಬೋದು. ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಜೀರಿಗೆ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಹಾಕಿ ಘಮ ಅಂತಾರೆ. ಓಕೆ, ಇದು ಜೀರಿಗೆ ಗೊಜ್ಜು ಅಂತಾನೆ? ಜೀರಿಗೆ ಗೊಜ್ಜು. ಓಕೆ, ಯಾವ ಕಡೆದು ಶೈಲಿ ಇದು? ನಮ್ದು ಬೆಂಗಳೂರದೇ ಕಲ್ತಿದ್ದೀರಾ? ಓಕೆ, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಜೀರಿಗೆ, ಈರುಳ್ಳಿ, ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಒಗ್ಗರಣೆಗೆ ಸಾಸಿವೆ. ಓಕೆ, ಸರಿ. ತುಂಬಾ ಸಿಂಪಲ್ ಆಗಿ ಎಲ್ಲ ಸಾಮಗ್ರಿಗಳು ಅಲ್ವಾ? ಜೀರಿಗೆನೇ ಇದ್ರದ್ದು ಮೇನ್ ಇಂಗ್ರೀಡಿಯೆಂಟು. ಏನು ಬೇಕು ನಿಮಗೆ? ತವಾನ ಫಸ್ಟು ಜೀರಿಗೆ ಫ್ರೈ ಮಾಡ್ಕೊತೀರಾ? ಇಲ್ಲ, ಈರುಳ್ಳಿ, ಜೀರಿಗೆ. ಓಕೆ, ಸರಿ. ಒಲೆ ಹಚ್ಕೊಂಬಿಡಿ ಅಮ್ಮ. ಮತ್ತೆ ನೀವೀಗ ಅವಾಗ ಮಾತಾಡ್ತಾ ಇದ್ವಿ, ಜಾಯಿಂಟ್ ಫ್ಯಾಮಿಲಿ ಅಲ್ವಮ್ಮ? ಸೊ ಟೈಮ್ ಸಿಗುತ್ತಾ ಬೇರೆ ಏನಾದರೂ ಕೆಲಸ ಮಾಡೋಕ್ಕೆ ಅಥವಾ ಹೊರಗಡೆ ಹೋಗೋದಕ್ಕೆ? ಬೇರೆ ಬಿಡುವಿನ ವೇಳೆ ಅಂತ ಇರುತ್ತಾ? ಇರುತ್ತೆ. ಹೋಗೋದು, ದೇವಸ್ಥಾನಗಳಿಗೆ ಹೋಗೋದು, ಆ ಥರ ಎಲ್ಲ ಮಾಡ್ತೀರಾ? ಶಾಪಿಂಗ್. ಓಕೆ ಓಕೆ, ಸರಿ ಸರಿ. ಏನು ಹಾಕೊಂತೀರಾ? ಈರುಳ್ಳಿ. ಎಣ್ಣೆ ಬೇಡವಾ? ಫಸ್ಟ್ ಈರುಳ್ಳಿ ಬೇಕು. 2ರಲ್ಲಿ ಇಟ್ಟಿದ್ದೀರಾ, ಯಾವ್ದು ಕೊಡ್ಲಿ? ಓಕೆ, ಸ್ವಲ್ಪ ಜಾಸ್ತಿನೇ ಬೇಕಾ? ಸ್ವಲ್ಪ ಜಾಸ್ತಿ ಬೇಕು. ಓಕೆ, ಎಷ್ಟು ಬೇಕೋ ಅಷ್ಟು ಹಾಕೊಂಬಿಡಿ. 2 ಈರುಳ್ಳಿ ಹಾಕಿದ್ದೀನಿ. ಸರಿ. ಈಗ ಎಣ್ಣೆ. ಓಕೆ, ಸ್ಪೂನ್ ಬೇಕು. ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಓಕೆ, ಇದು ಫ್ರೈ ಮಾಡೋಕ್ಕಷ್ಟೇ ಅಲ್ಲ? ಇದಲ್ಲೇ ಮರದೇ ತಗೊಂಡು 2 ಸ್ಪೂನ್ ಹಾಕೊಂಡ್ರಾ ಎಣ್ಣೆ? ಸೊ ಇನ್ನೆಲ್ಲ ಹುರಿದು ಬಜ್ಜಿ ಥರ ಮಾಡೋದು. ಜೀರಿಗೆ, ಜೀರಿಗೆ ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಕರಿಬೇವು, ಸ್ವಲ್ಪ ಇದು ನೀವು ಈರುಳ್ಳಿನ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀರಾ, ಪರವಾಗಿಲ್ವಾ? ದೊಡ್ಡದಾಗೆ ಕಟ್ ಮಾಡ್ಬೇಕಾ? ಮಾಡ್ಬೇಕಲ್ವಾ? ಸಣ್ಣ ಸಣ್ಣದ್ ಮಾಡ್ಬೇಕಂತಿಲ್ಲ. ಏನಿಲ್ಲ. ಓಕೆ, ಬೇಗ ಬೇಗ ದೊಡ್ಡ ದೊಡ್ಡ ತುಂಬಾ ಒಳ್ಳೇದು ಎಲ್ಲದಕ್ಕೂ ಅಂತ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಓಕೆ, ಕರಿಬೇವಲ್ಲಿ ಅಯನ್ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ, ಒಳ್ಳೇದು. ಒಗ್ಗರಣೆಗೆ ಹಾಕ್ತಾರೆ, ಎಲ್ಲ ಸೈಡ್ಗೆ ಇಡ್ತಾರಲ್ವಾ, ಅದಕ್ಕೆ ಫ್ರೈ ಮಾಡಕ್ಕೆ ಹಾಕ್ಬಿಟ್ರೆ ಅದೆಲ್ಲ ರುಬ್ಬಿಡ್ತೀವಲ್ವಾ? ಹೌದು ಅದಕ್ಕೆ ಹೌದು, ಚೆನ್ನಾಗಿರುತ್ತೆ. ಆರೋಗ್ಯ ಮಕ್ಕಳಿಗೆ ಎಲ್ಲ. ಹೌದೌದು. ಅದು ಸ್ವಲ್ಪ ಹುರ್ಕೊಳ್ಬೇಕಾ? ಹುರಿಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಮತ್ತೆ ಏನಮ್ಮ, ಏನು ಬಿಡುವಿನ ವೇಳೆಯಲ್ಲಿ ಶಾಪಿಂಗು ಬೇರೆ ಎಲ್ಲ ಹೇಳಿದ್ರಿ, ಏನು ಸಂಗೀತ ಕಲಿಯೋದು ಅಥವಾ ಹಾಡೆಲ್ಲ ಹೇಳ್ತೀರಾ? ಏನ್ ಮಾಡ್ತೀರಾ ಗೊತ್ತಾ? ಹಾಡು ಹೇಳ್ತೀವಿ. ಹೋಗ್ತಾ ಇದ್ವಿ ಮುಂಚೆ ಚಿಕ್ಕ ಪ್ರಾಯದಲ್ಲಿ ಹೋಗ್ತಾ ಇದ್ರಾ? ಈಗ ಬಿಸಿ, ಮನೆಯಲ್ಲಿ ಜನ ಜಾಸ್ತಿ ಆದಂಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ಬಿಡುತ್ತೆ, ಹೋಗಕ್ಕಾಗೋದಿಲ್ಲ. ಆದ್ರೆ ಸಂಗೀತ ಒಂದ್ಸತಿ ಕಲ್ತ್ ಬಿಟ್ರೆ ಅದು ಉಳಿಯುತ್ತೆ ಅಲ್ವಾ? ನಾವು ಹಬ್ಬಗಳಲ್ಲೆಲ್ಲ ಮನೆಯಲ್ಲಿ ಹೇಳ್ತಾ ಇರ್ತೀವಿ. ಮತ್ತೆನೂ ಹೇಳ್ತಾರೆ. ಹೌದಾ? ಹಾಡು ಹೇಳೋದು, ವಚನ ಹೇಳೋದು ಎಲ್ಲ ಮಾಡ್ತೀರಾ? ಹೌದಾ? ಓಕೆ, ಹಾಗಾದ್ರೆ ಅಮ್ಮ ಅದು ಹುರಿತಾ ಇರೋಣ. ಹಾಗೆ ಒಂದು ನಮಗೋಸ್ಕರ ಒಂದು ವಚನ ಹೇಳ್ತೀರಮ್ಮ? ಹೇಳಿ. ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು,
ಹಾಳು ದೇಗುಲಗಳುಂಟು ಶಯನಕ್ಕೆ, ಹಾಳು ದೇಗುಲಗಳುಂಟು ಆತ್ಮಸಂಗಾತಕ್ಕೆ, ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೀನುಂಟು. ಚೆನ್ನಾಗಿರೋ ಹೇಳಿದ್ರಮ್ಮ. ಹಾ ತುಂಬಾ ಒಂದು ಅರ್ಥ ಇದೆ. ವಚನಗಳೇ ಹಾಗೆ ಅಲ್ವಾ, ಎಷ್ಟೊಂದು ಅರ್ಥಗರ್ಭಿತ ಆಗಿರುತ್ತೆ. ನಮ್ಮ ಜೀವನಕ್ಕೆ ಏನ್ ಬೇಕು ಅಂತ ಒಂದು ಮೆಸೇಜ್ ಇರುತ್ತೆ, ನಾವು ಅರ್ಥ ಮಾಡ್ಕೊಂಡು ಅದನ್ನ ಅಳವಡಿಸ್ಕೊಳ್ಳೋದ್ರಲ್ಲೇ ಇರುತ್ತಲ್ವಮ್ಮ. ಇದು ಆಗಿದೆ ಈಗ. ಹೌದಾ, ಇನ್ನೇನ್ ಮಾಡ್ಬೇಕು? ಇದನ್ನ ಈಗ ಮಿಕ್ಸಿ ಮಾಡ್ಕೊಬೇಕು. ಹಾ ಬೇರೆ ಏನ್ ಹಾಕದ್ ಬೇಡವಾ? ಇಲ್ಲ, ಈಗ ಏನು ಬೇಡ. ಮಿಕ್ಸಿ ಆಫ್ ಮಾಡ್ಕೊಂಡ್ರಾ? ಆಫ್ ಮಾಡಿದೀನಿ. ಮಿಕ್ಸಿ ಕೊಡಿ. ಓಕೆ. ಓಕೆ, ಹಾಕೊಂಡ್ಬಿಡಿ. ಆಫ್ ಮಾಡಿದಿರಲ್ಲ? ಆಫ್ ಮಾಡಿದೀನಿ. ಸರಿ ಸರಿ. ಇದನ್ನ ಮಿಕ್ಸಿಗೆ ಹಾಕೊಂಡ್ರೆ ಮತ್ತೆ ಬೇರೆ ಪದಾರ್ಥಗಳೆಲ್ಲ ಹಾಕೋದು ಅಥವಾ ಈಗ ಹಾಕ್ತೀರಾ? ಹೀಗೆ ಹಾಕ್ತೀನಿ. ಹೌದಾ? ಕಾಯಿ ಹಾಕ್ಬೇಕು. ಓಕೆ, ಹಾಕ್ಬಿಡಿ. ಒಂದು ಅರ್ಧ ಚಿಪ್ಪು ತುರಿದ ಕಾಯಿ, ಹಸಿಕಾಯಿ. ಹಸಿಕಾಯಿನೇ ಹಾಕುವಂಥದ್ದು. ಇನ್ನೇನು ಹಾಕ್ತೀರಾ? ಹಾಕೊಳ್ಳಿ. ನೆನ್ಸಿದ್ದೀರಾ ಅಲ್ವಮ್ಮ? ಓಕೆ. ಮತ್ತೆ ಸಾಂಬಾರ್ ಪುಡಿ. ಮನೇಲೆ ಮಾಡಿದ್ದೀರಾ? ಮನೆಗೆ ಮಾಡಿರೋದು. ಸರಿ ಸರಿ, ಹಾಕ್ಬಿಡಿ ಅಮ್ಮ. ಓಕೆ, ಆಯ್ತಾ? ಎಲ್ಲ ಹಾಕಿದ್ದೀರಾ? ಸ್ವಲ್ಪ ನೀರು ಹಾಕ್ಬಿಟ್ಟು. ಓಕೆ, ಮಿಕ್ಸಿ ಮಾಡಿ ನೀರು ಹಾಕ್ಬಿಡೋಣ ಅಲ್ಲ? ಓಕೆ, ಹಾಕ್ಲಾ? ನೀರು ಸ್ವಲ್ಪ ಜಾಸ್ತಿ ಆದ್ರೂ ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ. ಓಕೆ, ಸ್ವಲ್ಪ ಗ್ರೇವಿ ತರ ಬರ್ಬೇಕಾ? ಸರಿ ಸರಿ. ಅಮ್ಮ ಆಗಿದೆ. ಜೀರಿಗೆ ಬಜ್ಜಿಗೆ ಮಿಕ್ಸಿ ಮಾಡ್ಕೊಂಡಾಗಿದೆ. ಹಾ, ಫ್ಯಾನ್ ಕೊಡಿ. ಇದನ್ನ ಇಟ್ಬಿಡೋದ ಇಲ್ಲೇ? ಓಕೆ. ಒಗ್ಗರಣೆ ಹಾಕ್ಬಿಟ್ಟು ಒಲೆ ಹಚ್ಕೊಂಡ್ಬಿಡಿ ಅಮ್ಮ. ಎಣ್ಣೆ ಬೇಕಾ? ಸ್ವಲ್ಪ ಎಣ್ಣೆ ಬೇಕು. ಓಕೆ. ಸೊ ಒಂದ್ಸತಿ ಎಣ್ಣೆ ಹಾಕೊಂಡು ಹುರ್ಕೊಂಡ್ಮೇಲೆ ಲಾಸ್ಟಿಗೆ ಇದು ಒಗ್ಗರಣೆ ಒಂದ್ಸತಿ ಪುನಃ ಹಾಕೊಳ್ಳೋದು. ಸರಿ. ಸರಿ. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಕೊಡಿ. ತಗೊಳ್ಳಿ. 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ನೀವೀಗ ಈ ಜೀರಿಗೆ ಬಜ್ಜಿ ಅಂತ ಮಾಡಿದ್ರಲ್ಲ, ಹೀಗೆ ಈಗ ನಿಮ್ಮ ಮನೇಲಿ ತುಂಬಾ ಜನ ಯಾವ್ದನ್ನ ಮಾಡೋದು ಅಂದ್ರೆ ಸ್ವಲ್ಪ ಕ್ವಿಕ್ ಆಗಿ ಮಾಡೋದು ಬೇಕು ಅನ್ಸುತ್ತೆ. ಎಲ್ಲ ಹೊರಗಡೆ ಹೋಗೋರು ಇರ್ತಾರೆ, ಮನೇಲಿ ಜಾಸ್ತಿ ಮಕ್ಕಳು ಎಲ್ಲ ಇರುವಾಗ ಯಾವ ತರ ಒಂದು ಕ್ವಿಕ್ ರೆಸಿಪಿ ಅಂದ್ರೆ ಬೇಗ ಬೇಗ ಮಾಡುವಂತ ತಿಂಡಿ ಯೂಶಲಿ ಏನ್ ಮಾಡ್ತೀರಾ ಮನೆಯಲ್ಲಿ? ಉಪ್ಪಿಟ್ಟು ಮಾಡ್ತೀವಿ, ಅವಲಕ್ಕಿ ಒಗ್ಗರಣೆ ಮಾಡೋದು, ರೆಗ್ಯುಲರ್ ಆಗಿ ಮಾಡುವಂತದ್ದು. ಬಾತುಗಳು ಅವೆಲ್ಲ ಬೇಗ ಆಗುತ್ತೆ. ವರ್ಷದ್ದು ಇದೆಲ್ಲ ಆದ್ರೆ ಲೇಟ್ ಆಗುತ್ತೆ. ಹಾಗಾಗಿ ಈ ಚಪಾತಿ ಎಲ್ಲ ಆದ್ರೆ 12 ಜನಕ್ಕೆ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಬೇಗ ಬೇಕಂದ್ರೆ ಈ ತರ ಒಂದೇ ಸರಿ ಎಲ್ಲ ಹಾಕಿ ಮಾಡ್ಕೊಳ್ಳೋದು. ಈ ತರ ಬಜ್ಜಿಗಳು ಅಂದ್ರೆ ಗೊಜ್ಜು ಅಂತದೆಲ್ಲ ಮಾಡ್ತೀರಾ? ಅದೆಲ್ಲ ತುಂಬಾ ಮಾಡ್ತೀವಿ. ಯಾವ ತರ ಇನ್ಯಾವ್ದು ಮಾಡ್ತೀರಾ? ಇದು ಮೂಲಂಗಿಯಿಂದ ಬೇಳೆ ಹಾಕದೇ ಇರೋಂಥದ್ದು ಮೂಲಂಗಿಯಿಂದ ಮಾಡ್ತೀವಿ. ಸ್ವಲ್ಪ ಜೀರಿಗೆ ಬೇಕು. ಜೀರಿಗೆ ಹಾಕದಷ್ಟು ಇದು ಹೆಸರೇ ಜೀರಿಗೆ ಬಜ್ಜಿ ಅಂತ ಇದೆ ಅಲ್ವಾ? ಸೊ ಜೀರಿಗೆ ಹೆಚ್ಚಾಕಿದ್ರು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಇಲ್ವಲ್ಲ, ಮರದ್ದೇ ಯೂಸ್ ಮಾಡೋಣ. ಕರ್ಬೇವು ಬೇಕಾ? ಸೊ ಮಧ್ಯಾಹ್ನ ಅಡುಗೆಗೆಲ್ಲ ಏನ್ ಮಾಡ್ತೀರಾ? ಮಧ್ಯಾಹ್ನ ನಮ್ಮನೆಗೆ ಯಾರು ಅಷ್ಟು ಬರೋದಿಲ್ಲ. ಲೇಡೀಸೇ ಇರ್ತೀವಿ. ಓಕೆ. ಬೆಳಗ್ಗೆ ಸ್ವಲ್ಪ ತಿಂಡಿ ಇರುತ್ತೆ, ಮಧ್ಯಾಹ್ನ ಅನ್ನ ಸಾರು. ಲೇಡೀಸ್ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋದು. ಮುದ್ದೆ ಮಾಡ್ತೀರಾ? ಇನ್ನೇನ್ ಬೇಕು ಅದಕ್ಕೆ? ಈರುಳ್ಳಿ ಬೇಕು. ಸೊ ಈರುಳ್ಳಿ ಸ್ವಲ್ಪ ಚೆನ್ನಾಗೇ ಹಾಕ್ತಿರಲ್ಲ? ಫಸ್ಟ್ ಸಹ ತುಂಬಾ ಈರುಳ್ಳಿ ತಗೊಂಡ್ರಿ. ಈರುಳ್ಳಿನೂ ಒಂದು ಮನೇಲಿ ಯಾವಾಗ್ಲೂ ಇರುತ್ತೆ, ಮತ್ತೊಂದು ಅದು ಆರೋಗ್ಯಕ್ಕೆ ಒಳ್ಳೇದು ಕೂಡ ಅಲ್ವಾ? ಮತ್ತೆ ಈಗ ಸ್ವೀಟ್ಸ್ ಎಲ್ಲ ಏನಾದ್ರು ಮಾಡ್ತೀರಾ? ಮಾಡ್ತೀರಾ? ಏನೆಲ್ಲ ನೀವು
ಗೌರಿ ಅವರ ಸ್ಪೆಷಲ್ ಸ್ವೀಟ್ಸ್ ಅಂತ ಅಥವಾ ಮನೆಯಲ್ಲಿ ಎಲ್ರಿಗೆ ಯಾವ್ದು ಇಷ್ಟ? ಏನ್ ಮಾಡ್ತೀರಾ? ನಾವು ಹೋಳಿಗೆ ಮಾಡ್ತೀವಿ, ಟೀ ಕಡುಬು. ಯಾವ ಒಬ್ಬಟ್ಟು ಮಾಡ್ತೀರಾ? ಹಾಲು ಒಬ್ಬಟ್ಟು ಹಾಲಿಂದ. ಓಕೆ. ಅದು ಮಾಡ್ತೀವಿ, ಕಾಯಿ ಒಬ್ಬಟ್ಟು ಮಾಡ್ತೀವಿ. ಎಲ್ಲ ಅಂದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀರಾ? ಜಾಸ್ತಿ ಎಲ್ಲಾರು ಒಟ್ಟಿಗೆ ಮಾಡೋದೇ ಜಾಸ್ತಿ. ಅಲ್ಲ ಮಾಡ್ಲೇಬೇಕಲ್ವಾ, ಅಷ್ಟೊಂದ್ ಜನ ಇದ್ದೀರಾ. ಒಂಥರ ಅದೊಂದು ಬೇರೆ ಒಂದು ಏನದು ಅನುಭವ, ತುಂಬಾ ಜನ ಸೇರ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು. ಆದ್ರೆ ನೀವು ಅಷ್ಟು ಜನ ಕೂಡು ಕುಟುಂಬದಿಂದ ಬಂದಿದ್ದೀರ ಅಂದ್ರೆ ಮಾತು ಕಡಿಮೆ ಆಡ್ತೀರಲ್ಲ? ಕಡಿಮೆನಾ ಮಾತಾಡೋದು? ಬೇರೆಯವರೆಲ್ಲ ಸೊಸೆಂದ್ರು ಇಲ್ಲ ಅವರೇ ಮಾತಾಡ್ತಾರೆ, ನೀವು ಕೇಳೋದ್ ಮಾತ್ರನಾ? ಹೌದಾ? ಹೇಳ್ಬಿಟ್ಟಿದ್ದೀರಾ ಜಾಸ್ತಿ ಅಡಿಗೆ ಎಲ್ಲ ಮಾಡುವಾಗ ಮಾತಾಡಬಾರ್ದು ಅಂತ? ಸ್ವಭಾವ ಅಲ್ವಾ. ಓಕೆ ಓಕೆ, ಆತರ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಲ್ಲ? ಓಕೆ, ತಗೊಂಬಿಡಿ. ಹಾ, ನೀರು ತೆಗ್ದಿಟ್ಕೊಂಡಿದೀವಲ್ಲ. ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು. ಓಕೆ. ಇದು ಅಂದ್ರೆ ಚಟ್ನಿ ತರ ಗೊಜ್ಜಂದ್ರೆ ಸ್ವಲ್ಪ ನೀರೇ ಇರ್ಬೇಕಾ? ಹೌದು, ನಮ್ಗೆ ಬೇಕೋ ಅಷ್ಟು ನೀರ್ ಹಾಕೊಂಡು ಸ್ವಲ್ಪ ಗೊಜ್ಜು ತರ ಅಲ್ವಾ, ಅದಕ್ಕೋಸ್ಕರ. ಓಕೆ ಓಕೆ. ಒಂದು ಕುದಿ ಬೇಕಿದು. ಒಂದು ಕುದ್ದಾದ್ಮೇಲೆ ಉಪ್ಪು ಲಾಸ್ಟಿಗೆ ಹಾಕೋದು. ಸ್ವಲ್ಪ ಸಿಮ್ಮಲ್ಲೇ ಬೇಯಿಸ್ಬೇಕಾ? ಸಿಡಿಯುತ್ತಿದ್ದು. ಒಳ್ಳೆ ಗಮ್ ಅಂತ ಪರಿಮಳ ಬರ್ತಾ ಇದೆ. ನೀವು ಜೀರಿಗೆ ಅದು ಈರುಳ್ಳಿ ಚೆನ್ನಾಗಿ ಒಂದ್ಸಲ ಹುರಿದು ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ರೆ ಅದೊಂಥರ ಪರಿಮಳ ಬೇರೆ. ಸ್ವಲ್ಪ ಜಾಸ್ತಿ ಹಾಕಿದ್ದೀರಾ? ಬಾಯಿಗೆಲ್ಲ ಸಿಗ್ತಾ ಇರುತ್ತಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ. ಇವಾಗ ಹೇಳ್ತಾ ಇದ್ರಿ ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಮಾಡೋದು. ಇರುತ್ತೆ. ಒಂದೆರಡು ದಿನ ನಾವು ಹಸಿ ಕಾಯಿ ಹಾಕಿದ್ರು, ಒಣಕಾಯಿ ಹಾಕಿದ್ರು ನೀನು ಒಂದಿನ 2 ದಿನ ಇಟ್ಕೊಂಡು ತಿನ್ಬೋದಾ? ಓಕೆ. ಕುದೀತಾ ಇದೆ, ಇದಾಗಿದೆ. ಓಕೆ. ಈಗ ಸ್ವಲ್ಪ ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಆಗಿದೆಯಾ? ಹೌದು, ಆಗಿದೆ ಮೇಡಮ್, ಇದು ರೆಡಿ ಆಗಿದೆ. ಹೌದಾ? ಆಫ್ ಮಾಡ್ತೀನಿ. ಸರಿ ಸರಿ ಮಾಡಿ. ಸರ್ವಿಂಗ್ ಬೌಲ್ ಕೊಡಿ. ಓಕೆ. ಬಿಸಿ ಬಿಸಿ ಇದೆ. ತಣ್ಣಗಾದ್ಮೇಲೂ ರುಚಿ ಇರುತ್ತಾ? ಬಾಕ್ಸಿಗೆಲ್ಲ ತಗೊಂಡೋಗೋದಕ್ಕೂ ಆಗತ್ತಾ? ಈಗೇನಾದ್ರೂ ಒಂದು ಚಪಾತಿಗೆ ಅಥವಾ ಯಾವ್ದಕ್ಕಾದ್ರೂ? ಬಿಸಿ ಅನ್ನ. ಅಲ್ಲ, ನಾವೀಗ ಆಫೀಸಿಗೆಲ್ಲ ತಗೊಂಡೋಗೋರಿಗೆ ತಣ್ಣಗಾದ್ರೂ ರುಚಿ ಇರುತ್ತೆ. ಓಕೆ. ಏನ್ ಹಾಕ್ಲಿ? ಹಾಕ್ಬಿಡ್ಲಾ? ನಾನೇ ಹಾಕ್ತೀನಿ ಬಿಡಿ. ಲಾಸ್ಟಿಗೆ ಕೊತ್ತಂಬರಿ ಬೀಳಲಿಲ್ಲ ಅಂದ್ರೆ ಅದು ಇನ್ಕಂಪ್ಲೀಟ್, ಆಗೇ ಇಲ್ಲ ಅಂತ, ಆ ಥರ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಓಕೆ. ಟೇಸ್ಟ್ ಮಾಡಿ ನೋಡಿ. ಓಕೆ, ಖಂಡಿತವಾಗ್ಲೂ ಹೇಳ್ತೀನಿ. ನಾನು ಆಗಲೇ ಹೇಳ್ದಂಗೆ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಹಾಕಿದ್ದೀರಾ. ಬಿಸಿ ಬಿಸಿ ಇದೆ. ಒಂದು ಕಲರ್ ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಡಾರ್ಕ್ ಕಲರ್ ಇರೋದ್ರಿಂದ ಏನೋ ಒಂಥರ ಹೇಳಿದ್ರಲ್ಲ, ಇನ್ನೊಂದು ಗೊಜ್ಜು ಬೇರೆನೇ ಇದೆ. ಸ್ವಲ್ಪ ಹುಳಿ ಹುಳಿ, ಖಾರ, ಏನದು ಕಟ್ಟ ಥರ, ಆ ಥರ ಇದೆ. ತುಂಬ ಚೆನ್ನಾಗಿದೆ. ಓಕೆ ಓಕೆ. ಕಲಿಸ್ಕೊಂಡು ಸ್ವಲ್ಪ ಹಾಕೋಬೇಕು. ನೀವು ಹೇಳಿದ್ರೆ ಜಾಸ್ತಿ ಆದ್ರೆ ಒಂಥರ ಏನು ಹೇಳಿದ್ರೆ ಸ್ಟ್ರಾಂಗ್ ಆಗಿದೆ. ಹೌದು, ಅದಕ್ಕೆ ಬರೇ ತಿಂದ್ರೆ ಒಂಥರ ಸ್ಟ್ರಾಂಗ್ ಫ್ಲೇವರ್ ಬರ್ತಾ ಇದೆ ಜೀರಿಗೆದು. ಕಲಿಸ್ಕೊಂಡು ತುಪ್ಪ ಏನಾದರೂ ಹಾಕೊಂಡ್ಬಿಟ್ರೆ ಬೇರೆ ಏನೂ ಬೇಡ. ಗೊಜ್ಜು ಹಾಕ್ಕೊಂಡು ಅನ್ನ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ರುಚಿಯಾಗಿದೆ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಖಾರ ಪೊಂಗಲ್ ಮತ್ತು ಜೀರಿಗೆ ಬಜ್ಜಿಯನ್ನು ಮಾಡಿಕೊಟ್ಟಿದ್ದೀರಾ. ತುಂಬ ರುಚಿಯಾಗಿದೆ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿಮ್ಮ.
ನೋಡಿದ್ರಲ್ಲ ವೀಕ್ಷಕರೇ, ಜೀರಿಗೆ ಬಜ್ಜಿ ಮತ್ತು ಖಾರ ಪೊಂಗಲನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.